ರಾಜ್ಕುಮಾರ್ ಅವರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಏನು ಪ್ರೊಡಕ್ಷನ್ ನಲ್ಲಿ ನೈಟ್ ಮ್ಯಾನ್ಗಳು ಊಟ ಮಾಡ್ತಾರೋ ಅದು ರಾಜ್ಕುಮಾರ್ ಅವರಿಂದಲೇ. ರಾಜ್ಕುಮಾರ್ ಅವ್ರನ್ನ ಫಿಟ್ ಮಾಡಬೇಕು, ಬಾಡಿ ಅಲ್ಲಾಡಬಾರ್ದು, ಬರೀ ಕತ್ ಮಾತ್ರ ಒಂಚೂರು ಆ ಕಡೆ ಈ ಕಡೆ ಅಷ್ಟೇ. ರಾಜ್ಕುಮಾರ್ ಹೇಳಿದ್ರು, ಒಂದು 5 ಜನ ಊಟ ಹಾಕ್ಲಿಲ್ಲ ಅಂದ್ರೆ ಊಟ ಹಾಕಕ್ಕೆ ತಾಕತ್ತಿಲ್ಲ ಅಂದಮೇಲೆ ನಾನು ಯಾಕೆ ಆ್ಯಕ್ಟ್ ಮಾಡಬೇಕು. ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಒಳಗಡೆ ಬಂತು ಅಂದರೆ ಆಚೆ ಹೋಗ್ತಿರ್ಲಿಲ್ಲ, ಒಳಗಡೆನೇ ಕೂತ್ಕೊಳ್ಳೋರು. ರಾಜ್ಕುಮಾರ್ ಅವರು ಈ ವಿಷಯ ಆದಾಗ ನಿಮ್ಮ ಜೊತೆ ನನಗೊಂದು ಫೋಟೋ ಬೇಕ್ರಿ ಅಂತ ಹೇಳಿದ್ರು. ಈಗ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಹೀರೋಗಳಿಗೆ ಫೇವ್ರೆಟ್ ಫೋಟೋಗ್ರಾಫರ್, ಕ್ಯಾಮ್ರಾಮನ್ ಅಂದ್ರೆ ನೀವೇ ಆಗಿದ್ರಿ. ಒಬ್ರೊಬ್ರೆ ಹೀರೋಗಳನ್ನ ಹೇಳ್ತಾ ಹೋಗ್ತೀನಿ, ಹೀರೋಯಿನ್ಸ್ಗಳು ಮತ್ತೆ ಡೈರೆಕ್ಟರ್ಸ್ ನ ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತೆ ಅವರು ನಿಮ್ಗೆ ಯಾವ ಒಂದು ಮಾರಲ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಅವರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಏನು ಪ್ರೊಡಕ್ಷನ್ ನಲ್ಲಿ ನೈಟ್ ಮ್ಯಾನ್ಗಳು ಊಟ ಮಾಡ್ತಾರೋ ಅದು ರಾಜ್ಕುಮಾರ್ ಅವರಿಂದಲೇ. ನಾನು ಮಾಸ್ಕ್ ಕಟಿಂಗ್ ಅಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದೆ. ನಮ್ದು ಯಾವ ತರ ಮಾಸ್ಕ್ ಕಟಿಂಗ್ ಅಂತ ಹೇಳಿದ್ರೆ, ನಾನು ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದೆ. ಸ್ಟಿಲ್ ಫೋಟೋಗ್ರಾಫರ್ ಅಲ್ಲಿ ಡಾರ್ಕ್ ರೂಮ್ ಅಲ್ಲಿ ಈಸಲ್ ಬೋರ್ಡ್ ಅಲ್ಲಿ ಆಟ ಆಡ್ತಿದ್ದೆ. ನೀವು ನೋಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ ನನಗೆ. ಫೋಟೋ ಕಾರ್ಡ್ಸ್ ಬರೋದು ಮಿಕ್ಸಿಂಗ್, ಅದೊಂದು ಫೋಟೋ ಇದೊಂದು ಫೋಟೋ ಮಿಕ್ಸ್ ಮಾಡಿ ಫೋಟೋ ಕಾರ್ಡ್ಸ್ ಹಾಕ್ತಿದ್ದು. ಸೊ ಇದರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ನಾನು. ಮಿಕ್ಸಿಂಗ್ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಕಲರ್ ಮಿಕ್ಸಿಂಗ್ ಮಾಡ್ತಿದ್ದೆ, ಕಲರ್ ಇಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಿದ್ದೆ. ಒಂದು ಫೋಟೋ ಕ್ಲೋಸಪ್ ಹಾಕಿದ್ರೆ ಒಂದು 4 ಫೋಟೋ ಬೇರೆ ಬೇರೆ ಫೋಟೋಸ್ ಹಾಕ್ತಿದ್ದೆ. ಇದನ್ನೆಲ್ಲ ಮಾಸ್ಕ್ನ ನಾನು ಈಸಲ್ ಡಾರ್ಕ್ ರೂಮಲ್ಲಿ ಕಲ್ತಿದ್ದೆ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದಾಗ. ಸ್ಟಿಲ್ ಫೋಟೋಗ್ರಾಫರ್ ನಾನು ಕಲ್ತಿದ್ನ ಯೋಚನೆ ಮಾಡ್ಬಿಟ್ಟು ಇಲ್ಲಿ ಮಾಸ್ಕ್ ಕಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ. ಒಂದು ಹೆಡ್ ಮಾಸ್ಕ್ ಮಾಡಿದ್ರು. ನಿಮ್ಗೆ ಗೊತ್ತಿರಬೇಕು, ರಾಜ್ಕುಮಾರ್ ಇಬ್ರು ಒಂದು ಜಾಗಕ್ಕೆ ಬರ್ತಾರೆ, ಮೈಯೆಲ್ಲ ಮುಟ್ಟಿ ತಿರುಗಿಸ್ಬಿಟ್ಟು ಇದು ಮಾಡ್ತಾನೆ. ಅಲ್ಲೊಂದು ಸಾಂಗ್ ಬೇರೆ ಇರುತ್ತೆ, ಅವ್ರಿಗೂ ಆಗೋದಿಲ್ಲ. ಈ ಥರದ್ದು ಒಂದು ಮಾಸ್ಕ್ ಶಾಟು. ಸೊ ಶ್ರೀಕಾಂತ್ ಅವರು ಇದ್ದವ್ರು ಏನು ಮಾಡಿದ್ರು, ಮಾಮು ಚೂರು ಮಾಸ್ಕ್ ಕಟಿಂಗ್ ಮಾಡಿಕೊಡೋ ಅಂತ. ಚಾಮುಂಡೇಶ್ವರಲ್ಲಿ ಫೇಮಸ್ ಫೋಕಸ್ ಅಸಿಸ್ಟೆಂಟ್ ಆಗಿದ್ದೆ. ಮಾಸ್ಕ್ ಕಟಿಂಗ್ ಒಂಚೂರು ಮಾಡೋ ಮೀನಾಕ್ಷಿ ಇದ್ದಾರೆ, ಅವ್ರ ಜೊತೆ ಸೇರ್ಕೊಳ್ಳೋ ಅಂತ ಹೇಳ್ಬಿಟ್ಟು. ಸರ್ ನಾನು ಅವ್ರಿಗೆ ಮೀನಾಕ್ಷಿ ಕೇಳಿದೆ, ಸರ್ ನೀವು ಮಾಡಿ ಸರ್ ಅಂತ. ನಾನು ಮಾಡೋದಿಲ್ಲ, ಬಾರೋ ನೀನು ಹೆಡ್ ಮಾಸ್ಕ್ ಕಟ್ ಮಾಡೋ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಹೆಡ್ ಮಾಸ್ಕ್ ಕಟ್ ಮಾಡಿದ್ಮೇಲೆ ಬಾಡಿ ಫಿಟ್ ಮಾಡಬೇಕು. ರಾಜ್ಕುಮಾರ್ ಅವ್ರನ್ನ ಫಿಟ್ ಮಾಡಬೇಕು, ಬಾಡಿ ಅಲ್ಲಾಡಬಾರ್ದು, ಬರೀ ಕತ್ ಮಾತ್ರ ಒಂಚೂರು ಆ ಕಡೆ ಈ ಕಡೆ ಅಷ್ಟೇ, ಇಷ್ಟ ಆಗಬೇಕು. ಅದಕ್ಕೆ ನೆಕ್ ಮಾಸ್ಕ್ ಮಾಡಬೇಕು. ಸೊ ಬಾಡಿ ಫಿಟ್ ಮಾಡ್ತಾ ಇದ್ದೆ. ಬಾಡಿ ಫಿಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಗೋಯ್ತು ಅಂತ ಹೇಳಿದ್ರೆ, ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದ ತಕ್ಷಣ ಅವರು ಏನೋ ಕರೆಂಟ್ ಹೋಯ್ತಲ್ಲಪ್ಪ ಅಂದರು. ಇಲ್ಲ ಸರ್ ಕರೆಂಟ್ ಹೋಗಿಲ್ಲ, ಶೆಡ್ ಡೌನ್ ಮಾಡಿದ್ರು ಅಂತ ಹೇಳಿದ್ರು. ಶೆಡ್ ಡೌನ್ ಯಾಕೆ ಅಂದರು. ಇಲ್ಲ ಸೈರನ್ ಆಯ್ತಲ್ಲ, ಎಲ್ಲ ಊಟಕ್ಕೆ ಹೋಗ್ಬೇಕು ಆಚೆ ಕಡೆಗೆ. ಶೂಟಿಂಗ್ ಶಾರ್ಟ್ ನಡೀತಾ ಇದ್ರೆ ಸುಮ್ಮನೆ ಇರ್ತಾರೆ, ಶಾರ್ಟ್ ನಡೀಲಿಲ್ಲ ಅಂದರೆ ಡೈರೆಕ್ಟ್ರ್ ಬಂದು ಹೇಳ್ತಾರೆ, ಸೈರನ್ ಆಯ್ತು ಸರ್ ಊಟಕ್ಕೆ ಹೋಗ್ಬೇಕು, ಪ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಬ್ರೇಕ್ ಮಾಡಿ ಅಂತೇಳಿ ಅಂತ ಹೇಳಿದೆ. ಹೌದಾ ಸರಿ ಬಿಚ್ಚು ಅಂದರು. ಅದೇ ಸೈರನ್ ಅಂದ್ರೆ ಫುಲ್ ಇಡೀ ಇದೆ ಲೈಟಿಂಗ್ ಇಂದನೂ ಎಲ್ಲ ಹೋಗ್ಬಿಡುತ್ತೆ, ಎಲ್ಲ ಆಫ್ ಮಾಡ್ಬಿಡ್ತಾರೆ. ಅಂದ್ರೆ ಸ್ವಲ್ಪ ಬ್ರೇಕ್ ಅನ್ನೋ ತರ ಓವರ್ ಆಲ್ ಸೆಟ್ ಇಂದನೂ ಪೂರ್ತಿ ಬ್ರೇಕ್ ಫುಲ್ ಬ್ರೇಕ್. ಸರಿ ಬ್ರೇಕ್ ಬಿಚ್ಚು ಅಂತ ಹೇಳಿದ್ರು. ವಾಪಸ್ ಬಾಡಿ ಬಿಚ್ಚಿದೆ. ಎಲ್ಲ ಹೋದ್ರು. ಎಲ್ಲ ಹೋದ್ಮೇಲೆ ನಾನು ಊಟಕ್ಕೆ ಹೋದು. ಊಟ ಮಾಡ್ಕೊಂಡು ಬಂದು ಬರ್ತಾರೆ, ಇವಾಗ ಬರ್ತಾರೆ, ಅವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಬರಲೇ ಇಲ್ಲ ರಾಜ್ಕುಮಾರ್. ಏನಕ್ಕೆ ಬರಲಿಲ್ಲ ಏನು ಅಂದರೆ, ಅಲ್ಲಲ್ಲಿ ನಾವು ಅವಾಗೆಲ್ಲ ಜಾಸ್ತಿ ಕ್ಯಾಮ್ರಾಮನ್ಗಳಿಗೆ ಮಾತ್ರನೇ ಲೈಟ್ಮೆನ್ಸು, ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಸೀಮಿತ. ಈಗ ನೀನು ಹೀರೋಯಿನ್ ಆದರೆ ನಿನ್ನ ಹತ್ರ ಜಾಸ್ತಿ ಮಾತಾಡೋದಿಲ್ಲ, ಹೀರೋ ಆದರೆ ಮಾತಾಡೋದಿಲ್ಲ. ಯಾಕೆಂದರೆ ಅವಾಗ ಜಾಸ್ತಿ ಭಾಳ ಹತ್ರದಲ್ಲಿ ಯಾರಪ್ಪ ಅಂದರೆ ಕ್ಯಾಮ್ರಾಮನ್ ಒಬ್ಬನೇ. ಸೊ ಕ್ಯಾಮ್ರಾಮನ್ ಹತ್ರ ಮಾತಾಡೋರು ಅಷ್ಟೇ. ಸರಿ ನಾನು ಕ್ಯಾಮ್ರಾಮನ್ ಕೇಳಿದೆ, ಏನು ಸರ್ ಬರಲಿಲ್ಲ ಅಂತೇಳಿ. ನನಗೂ ಗೊತ್ತಾಗಿಲ್ಲ, ಏನಪ್ಪ ಏನೋ ಗುಸು ನಡೀತಾ ಇದೆ, ನೋಡ್ತೀನಿ ಏನು ಅಂತ ಹೇಳ್ಬಿಟ್ಟು ಹೋದ್ರು. ಅವರು ಹೋದರೆ ರಾಜ್ಕುಮಾರ್ ಮೇಕಪ್ ತೆಗೆದ್ಬಿಟ್ಟು ಮನೆಗೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಏನಿದು ಅಂತ ಹೇಳ್ಬಿಟ್ಟು ಅವಾಗ ಮ್ಯಾನೇಜರ್ ಬಂದು ಕೊನೆಯಲ್ಲಿ ರಾಜ್ಕುಮಾರ್ ಜೊತೆ ಯಾರಿದ್ರು, ಅಣ್ಣರ ಜೊತೆ ಹಾಗೆ ಹೀಗಾದ್ರು. ಸರ್ ನಾನೇ ಇದ್ದಿದ್ದು ಸರ್ ಅಂತ ಹೇಳಿ. ಏನು ನಡೀತು ಅಂದರು. ಏನು ನಡೀಲಿಲ್ಲ ಸರ್, ಏನಾಯಿತು ಅಂತ ಹೇಳಿದ್ರು. ಶೆಡ್ ಡೌನ್ ಆಯಿತು ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರು, ಎಲ್ಲ ಊಟಕ್ಕೆ ಹೋಗ್ಬೇಕು ಸರ್ ಅಂತ ಹೇಳಿದೆ. ಬಿಚ್ಚು ಅಂದರು. ಬಿಚ್ಚಿದೆ ಸರ್, ಇಷ್ಟೇ ಸರ್ ಆಗಿದ್ದು ಅಂತ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಹೋದರೆ ಎಲ್ಲ ಫುಲ್ಲು ಮೀಟಿಂಗ್ಗಳು ನಡೀತು. ಒಂದು ದಿವಸ ಫುಲ್
ಏನಕ್ ಹೋದ್ರು ಅಂತ. ಮಧ್ಯಾಹ್ನ ನಡೆದಿದ್ದ ವಿಷಯ ಏನಕ್ಕೆ ಹೋದ್ರು ರಾಜ್ಕುಮಾರ್ ಅಂತ ಹೇಳಿ. ಆಮೇಲೆ ಎಲ್ಲ ವಿಷಯಗಳು ಆಚೆಗಳು ಬಂದಾಗ ರಾಜ್ಕುಮಾರ್ ಹೇಳಿದ್ರು, ಒಂದು 5 ಜನ ಊಟ ಹಾಕ್ಲಿಲ್ಲ ಅಂದ್ರೆ ಊಟ ಹಾಕಕ್ ತಾಕತ್ತಿಲ್ಲ ಅಂದ್ಮೇಲೆ ನಾನು ಯಾಕೆ ಆಕ್ಟ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಅದು ಕೇಳಿದ್ ನಮ್ಗೆ ಗೊತ್ತಿಲ್ಲ, ಬಟ್ ಕೇಳಿದ್ದಾರೆ 5 ಜನಕ್ಕೆ ಊಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಆವತ್ತಿಂದ ಪ್ರೊಡಕ್ಷನ್ ಏನು ಊಟ ಬರುತ್ತೋ ಅದು ಲೈಟ್ ಮ್ಯಾನ್ಗೂ ಕೂಡ ಆಯ್ತು. ಮುಂಚೆ ಲೈಟ್ ಮ್ಯಾನ್ಗೆ ಊಟ ಇರಲಿಲ್ಲ ಪ್ರೊಡಕ್ಷನ್ ಅಲ್ಲಿ. ಅಲ್ಲಿಂದ ರಾಜ್ಕುಮಾರ್ ಅವರು ಊಟ ಅಂದ್ರೆ ಅವರಿಂದ ಊಟ ಸಿಗಕ್ ಸ್ಟಾರ್ಟ್ ಆಯ್ತು. ಅದಕ್ಕೆ ಅವ್ರು ಯಾವಾಗಲೂ ನಿರ್ಮಾಪಕ ಅಂದಾತ ಅಂತ ಹೇಳಿ ಪಾಯಿಂಟ್ ಮಾಡಿ 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 ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ವಾಪಸ್ ಬಂದ್ರು. ಅಂದ್ರೆ ಅದಕ್ಕಿಂತ ಮುಂಚೆ ಯಾರಿಗೂ ಊಟ ಇರ್ಲಿಲ್ಲ ಪ್ರೊಡಕ್ಷನ್ ಗಳಲ್ಲಿ. ಎಲ್ರಿಗೂ ಇತ್ತು, ಲೈಟ್ ಮೆನ್ಸ್ಗೆ ಮಾತ್ರ ಇರ್ಲಿಲ್ಲ. ಓಕೆ ಓಕೆ ಓಕೆ. ಹಾ ಹಾ. ಬರೀ ಕ್ಯಾಮ್ರಾಮನ್ಸ್ ಮೇನ್ ಅಯ್ಯರ್ ಏನಿರ್ತಾರ ಅವ್ರಿಗಷ್ಟೇ ಊಟ ಇರ್ತಿತ್ತು. ಲೈಟ್ ಮೆನ್ಸ್ ಗಳು ನಾರ್ಮಲ್ ಟೀ ಬಾಯ್ ಗಳೆಲ್ಲ ಹೊರಗಡೆ ಹೋಗಿರ್ಲಿಲ್ಲ ಹೊರಗಡೆ. ಸೊ ಆ ಟೈಮಲ್ಲಿ ಅವರು ಊಟ ಎಲ್ರಿಗೂ ಇದು ಮಾಡ್ಬೇಕು ಅಂತ ಹೇಳಿದ್ರು. ಹೆಂಗೆ ಅಂತ ಹೇಳಿದ್ರೆ ಅವತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ವಾರ್ ನಡೆದೋಯ್ತು ಅವ್ರಿಬ್ರಿಗೂ. ಇಲ್ಲ ಸರ್, ನೀವೇನೋ ಇವತ್ತು ಊಟ ಹಾಕ್ಬಿಟ್ಟು ಹೋಗ್ಬಿಡ್ತೀರಾ, ನೆಕ್ಸ್ಟ್ ಬರೋರು ಊಟ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡೋದು, ತಿರ್ಗಾ ಪ್ರಾಬ್ಲಮ್ ಆಗುತ್ತೆ, ಬೇಡ ಸರ್ ಹಾಗೆ ಹೀಗೆ ಅಂದಾಗ ರಾಜ್ಕುಮಾರ್ ಅವರು ಯಾರೇ ಬಂದ್ರು ನಾನು ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ನೀವು ಇದನ್ನು ಒಪ್ಕೋಬೇಕು ಅಂತೇಳಿ ಒಪ್ಪಿಸಿ ಅವತ್ತು ಏನು ಅವ್ರಿಗೆ ಇಷ್ಟ ಇದೆ, ಮುದ್ದೆ, ನಾಟಿ ಕೋಳಿ ಸಾರು, ನಾಟಿ ಕೋಳಿ, ಚಾಪ್ಸು ಇದೆಲ್ಲ ಮಾಡಿಸಿ ಈ 6 ಜನ ಏನು 5 ಜನ ಹುಡುಗರಿದ್ರು ಲೈಟ್ನೆಸ್ಸು ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರು. ಸೊ ರಾಜ್ಕುಮಾರ್ ಅವ್ರದ್ದು ಅದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್. ಆಮೇಲೆ ಅವರು ಯಾವಾಗಲೂ ಸಟ್ ಒಳಗಡೆ ಬಂದ್ಬಿಟ್ರೆ ನಮಸ್ಕಾರ ಮಾಡ್ಕೊಂಡು ಸಟ್ ಒಳಗಡೆ ಬಂತು ಅಂದ್ರೆ ಆಚೆ ಹೋಗ್ತಿರ್ಲಿಲ್ಲ, ಒಳಗಡೆನೆ ಕೂತ್ಕೊಳ್ಳೋರು. ಈಗ ನಾನು ಆ್ಯಕ್ಟಿಂಗ್ ಆಗೋಯ್ತು, ನಂದು ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಶಾರ್ಟ್ ಇದೆ, ಆದರೆ ನಂದು ಆಯ್ತಲ್ಲ ಅಂತ ನಾನು ಆಚೆ ಹೋಗ್ತಿರ್ಲಿಲ್ಲ, ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಕೂತ್ಕೊಳ್ಳೋದು. ಅಷ್ಟು ಪರ್ಫೆಕ್ಟ್ ವ್ಯಕ್ತಿ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಬಗ್ಗೆ ಅಂದ್ರೆ ನೀವು ಅದು ಬಿಟ್ಟು ಹೊರತಾಗಿ ನೀವು ಅವ್ರನ್ನ ಅದೊಂದೇ ಸಿನಿಮಾದಲ್ಲ ವರ್ಕ್ ಮಾಡಿದ್ದು ಅಥವಾ ಅವ್ರ ಪರ್ಸನಲ್ ಟಚ್ ಏನಾದ್ರು? ಇಲ್ಲ, ನಮ್ಗೆ ಅವಾಗ ಹೀರೋ ಹೀರೋಯಿನ್ ಮತ್ತೆ ಆರ್ಟಿಸ್ಟು ಇದೆಲ್ಲ ಯಾವುದು ಇಲ್ಲ, ಓನ್ಲಿ ಕ್ಯಾಮ್ರಾಮನ್ಗಳ್ದು ಅಷ್ಟೇ. ಬಟ್ ನಮ್ ಬರ್ತಿದ್ದಾಗ ನಮಸ್ಕಾರ ಮಾಡೋದು, ಮಾತಾಡ್ಸೋದು, ಫೋಟೋ ಗಿಟೋ ತೆಗೆಸ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ರು. ನಾನು ಇದುವರೆಗೂ ಫೋಟೋಸ್ ವಿಷಯದಲ್ಲಿ ಒಂದು ಶಿವಾಜಿ ಗಣೇಶನ್, ಒಂದು ರಾಜ್ಕುಮಾರ್. ರಾಜ್ಕುಮಾರ್ ಅವರು ಈ ವಿಷಯ ಆದಾಗ ಇವನ್ ಜೊತೆ ನನ್ಗೊಂದು ಫೋಟೋ ಬೇಕ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು. ಆಮೇಲೆ ಆಯ್ತು ಅಂತ ಹೇಳಿದೆ. ನಾನು ಹೇಳಿದೆ, ಏನ್ ಸರ್ ಇದು, ನನಗೆ ಬೇಕಾಯ ಫೋಟೋ ಅಂದರು. ಆಯ್ತು ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೆಗೆದ್ಮೇಲೆ ನನ್ನ ಹತ್ರ ಅವರು ರುಸ್ಪಂದ್ ರಾಯ್ ಅಂತೇಳಿ ಸ್ಟಿಲ್ ಫೋಟೋಗ್ರಾಫರ್ ಅವ್ರು ಕಳಿಸ್ಕೊಟ್ರು.